ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಆಚರಣೆ. ಸ್ವತಂತ್ರ ಹೋರಾಟಗಾರರು, ದಲಿತ ನಾಯಕರು, ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಅತ್ಯಂತ ಸರಳವಾಗಿ ಚಿಕ್ಕೋಡಿ ಪಟ್ಟಣದ ಮಾತಂಗಿಕೆರೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಶ್ರೀ ಸುಭಾಷ್ ಸಂಪಗಾವಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಬಹುಶಃ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ಕಾರ, ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ಸಮಾಜದ ಎಲ್ಲ ಬಾಂಧವರು ಮತ್ತು ಎಲ್ಲ ಯುವಕರನ್ನು ಕೂಡ ನಾನು ಗೌರವಿಸ್ತೇನೆ. ಪ್ರಥಮವಾಗಿ ನಾನು ಎಲ್ಲ ಅಧಿಕಾರಿ ವರ್ಗದವರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಬಾಬು ಜಗಜೀವನ್ ಅವರ ಫೋಟೋಗೆ ಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ಜಯಂತಿಗೆ ಚಾಲನೆಯನ್ನು ಕೊಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಬಹುಶಃ ಭಾರತ ಸರ್ಕಾರದ ಸುಮಾರು 50 ವರ್ಷಗಳ ಕಾಲ ಇವತ್ತು ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದವರು ಮತ್ತು ಬಾಬು ಜಗಜೀವನ್ ರಾಮ್ ಅವರು. ಅದರಲ್ಲಿ ಕೂಡ 30 ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವರಾಗಿ, ಸುಮಾರು ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳ ವಿಶೇಷ ಏನಂದರೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಶ್ರೀಯುತ ಬಾಬು ಜಗಜೀವನ್ ರಾಮ್ ರವರ ಪಾತ್ರ, ಅವರು ನಿರ್ಣಾಯಕ ಪಾತ್ರ ತೆಗೆದುಕೊಳ್ಳೋದ್ರಲ್ಲಿ ಪಾತ್ರ ಬಹಳ ಪ್ರಮುಖವಾಗಿದೆ. ಅದರಲ್ಲಿ 1971ರಲ್ಲಿ ಆಹಾರದ ಕೊರತೆ ಉಂಟಾದಾಗ ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಹಸಿರು ಕ್ರಾಂತಿಯ ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಪೂರ್ಣಗೊಳಿಸಿದರು. ಹೀಗಾಗಿ ಇವತ್ತು ಭಾರತ ಸರ್ಕಾರ ಇವರಿಗೆ ಬಾಬು ಜಗಜೀವನ್ ಅವರ ಜನ್ಮದಿನ ಸಮಾನತೆಯ ದಿನ ಎಂದು ಇವತ್ತು ಆಚರಣೆಯನ್ನು ಮಾಡ್ತಾರೆ. ಇಂಥ ಒಂದು ಶ್ರೀಮಂತ ನಾಯಕನ ಜನ್ಮ ಜಯಂತಿಯ ನಿಮಿತ್ತದಲ್ಲಿ ಬಹುಶಃ ಇವತ್ತು ನಮ್ಮ ಚಿಕ್ಕೋಡಿಯ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಮಾಜದ ಎಲ್ಲರೂ ಕೂಡಿ ಇವತ್ತು ಬಹಳ ಸರಳವಾಗಿ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಿದರು. ಬಹುಶಃ ಎಲ್ಲ ಕೆಲಸದ ಒತ್ತಡದಲ್ಲಿಯೂ ಕೂಡ ನಮ್ಮ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾದಂತಹ ಶ್ರೀಯುತ ಸುಭಾಷ್ ಸಂಪಗಾವಿ ಸರ್ ಇವತ್ತು ನಮ್ಮ ಒಂದು ವಿನಂತಿ ಮೇರೆಗೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸಮಾಜದ ಎಲ್ಲ ಮುಖಂಡರ ಪರವಾಗಿ, ಯುವಕರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರಿಗೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀ ರಾಜೇಶ್ ಬುರ್ಲಿ, ಪುರಸಭೆಯ ಮುಖ್ಯಾಧಿಕಾರಿಗಳಾದ ಜಗದೀಶ್ ಇಟಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದ ಶ್ರೀಮತಿ ಅರ್ಚನಾ ಸಾನೆ, ನ್ಯಾಯವಾದಿಗಳಾದ ಸುಭಾಷ್ ಯರ್ನಾಳೆ, ಸಮಾಜದ ಪ್ರಮುಖರಾದ ಕಲಪ್ ಈರಗಾರ, ನಿತಿನ್ ಕಾಂಬಳೆ, ದಿಲೀಪ್ ಕಾಂಬಳೆ, ಪರಶುರಾಮ ದಾವನೆ, ಉದಯ ಈರಗಾರ, ವಿಠಲ್ ಕಾಂಬಳೆ, ಬಾಬಾಸಾಹೇಬ್ ಕೆಂಚನ್ನವರ್, ರವಿ ಹಕ್ಯಾಗೋಳ ಇತರರು ಉಪಸ್ಥಿತರಿದ್ದರು.